ಅಧ್ಯಾಯದ 25ನೇ ಶ್ಲೋಕ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಲಭಂತೆ ಬ್ರಹ್ಮ ನಿರ್ವಾಣಂ ಅಥವಾ ನಿರ್ವಾಣಂ, ಎರಡು ತರ, ನಿರ್ವಾಣಂ ಅಥವಾ ನಿರ್ವಾಣಂ. ಋಷಯಃ ಕ್ಷೀಣಕಲ್ಮಷಾಃ ಚಿನ್ನದ್ವೈಧಾಯತಾತ್ಮಾನಃ ಚಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಅಂದರೆ ಋಷಿಗಳು ಬ್ರಹ್ಮನನ್ನು ಹೊಂದುತ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕ್ಷೀಣಕಲ್ಮ ಋಷಯ ಬ್ರಹ್ಮಲವಂತೆ, ಋಷಿಗಳು ಭಗವಂತನನ್ನು ಹೊಂದುತ್ತಾರೆ ಅಂತ ಕೃಷ್ಣ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಋಷಿಗಳಾಗಬೇಕಾದ್ರೆ ಅವರು, ಋಷಿಗಳು ಅಂದ್ರೆ ಋಷಜ್ಞಾನೆ ಅನ್ನೋ ಒಂದು ಧಾತು, ಋಷಜ್ಞಾನೆ ಎಂಬ ಧಾತುವಿನಿಂದ ಹುಟ್ಟಿರತಕ್ಕಂಥ ಶಬ್ದ ಋಷಯ ಶಬ್ದ. ಅಲ್ಲಿಗೆ ಏನರ್ಥ? ಋಷಿಗಳು ಭಗವಂತನನ್ನು ಹೊಂದುತ್ತಾರೆ ಅಂತ ಆಯ್ತು. ಋಷಿಗಳು ಭಗವಂತನನ್ನು ಹೊಂದುತ್ತಾರೆ ಅಂದ್ರೆ ಋಷಿಗಳು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಆ ಋಷಿಗಳಾಗಬೇಕಾದ್ರೆ ಏನಾಗಿರ್ಬೇಕು ಅಂದ್ರೆ ಕ್ಷೀಣಕಲ್ಮಷಾಹ ಚಿನ್ನದ್ವೈದ ಆಯತಾತ್ಮ ಸರ್ವಭೂತ ಹಿತೇರಥ, ಇಷ್ಟಾದವರು ಋಷಿಗಳಾಗ್ತಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಕ್ಷೀಣಕಲ್ಮಷಾಹ ಮೊದಲನೇದು ಅಂದ್ರೆ ಕ್ಷೀಣ ಕಲ್ಮಷಾಹ. ಕಲ್ಮಷ ಅಂದ್ರೆ ಏನು? ಕನ್ನಡದಲ್ಲಿ ನಾವು ಹೇಳಿದ್ವಿ ಕಲ್ಮಷ, ಕಶ್ಮಲ, ಕೊಳೆ ಅಂತ ಅರ್ಥ. ಅಂದ್ರೆ ಆತ್ಮನ ಜೊತೆ ಅಂಟಿಕೊಂಡಿರ್ತಕ್ಕಂತಹ ಪಾಪಗಳೆಂಬ ಒಂದು ಕೊಳೆ, ಪ್ರಾರಬ್ಧ ಕರ್ಮವೆಂಬ ಕರ್ಮದ ಒಂದು ಸಂಚಯ, ಸಂಚಿತ ಕರ್ಮ, ಇದೆಲ್ಲ ಆತ್ಮರ ಜೊತೆ ಇರುತ್ತಲ್ವಾ, ಅದೆಲ್ಲವೂ ಕೂಡ ಏನಾಗ್ಬೇಕು? ನಾಶ ಆಗ್ಬೇಕು. ಅದಕ್ಕೆ ಕ್ಷೀಣ ಕಲ್ಮಷಾಹ ಆಗಿ ಸಕಲ ಪಾಪಗಳಿಂದ ಅವರು ದೂರರಾಗಬೇಕು. ನಮ್ಮ ಜೊತೆಗೆ ಇರತಕ್ಕಂಥ ಕರ್ಮದ ನಂಟೇನಿದೆ, ಕರ್ಮದ ಅಂಟೇನಿದೆ, ಅದರಿಂದ ಅವ್ರು ಬಿಡಿಸ್ಕೊಳ್ಬೇಕು. ಹೀಗೆ ಪಾಪದ ಕೊಳೆ, ಹಿಂದೆ ಮಾಡಿರ್ತಕ್ಕಂಥದ್ದು, ಈಗ ಅನುಭವಿಸ್ತಾ ಇರತಕ್ಕಂಥದ್ದು, ಮತ್ತು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಹೊಸ ಪಾಪ, ಅದು ಮತ್ತೆ ಆಗಾಮಿ ಕರ್ಮ ಅಂತಾರೆ. ಹೀಗೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ಮೂರೂ ರೀತಿಯಾಗಿರ್ತಕ್ಕಂಥ ಕೊಳೆ ಏನಿದೆ, ಕಶ್ಮಲ ಏನಿದೆ ಅಥವಾ ಕಲ್ಮಶ ಏನಿದೆ, ಅದನ್ನ ತೊಳ್ಕೊಳ್ಬೇಕು. ಅವರು ಪಾಪರಹಿತರಾಗ್ತಾರೆ, ಕರ್ಮದ ಬಂಧರಹಿತರಾಗ್ತಾರೆ, ಸಕಲ ಕರ್ಮಗಳನ್ನು ಕೂಡ ಕಳ್ಕೊಳ್ತಾರೆ, ಕರ್ಮವನ್ನ ತೊಳ್ಕೊಳ್ತಾರೆ ಅಂತವರು ಕ್ಷೀಣಕಲ್ಮಷರು. ಕ್ಷೀಣಕಲ್ಮಷರಾದ್ರೆ ಋಷಿಗಳಾಗ್ಲಿಕ್ಕೆ ಸಾಧ್ಯ. ಋಷಿ ಅಂದ್ರೆ ಜ್ಞಾನ, ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯ. ಚಿನ್ನದ್ವೈಧಾಯತಾತ್ಮನಃ. ಇನ್ನು ಚಿನ್ನದ್ವೈಧ ಆಯತಾತ್ಮ ಎರಡಿದೆ. ದ್ವೈಧ ಅಂದ್ರೆ ವಿಧಾಭಾವ, ಅಂದ್ರೆ ಸಂಶಯ ವಿಪರ್ಯಯ. ಈ ಕೆಲವುದರ ಬಗ್ಗೆ, ಉದಾಹರಣೆಗೆ ಭಗವಂತನ ಬಗ್ಗೆ ಸಂಶಯ, ದೇವರಿದ್ದಾನೋ ಇಲ್ವೋ ಅಂತ ಸಂಶಯ, ಅದು ಚಿನ್ನ, ಚಿದರ ದ್ವೈಧೀಕರಣೆ. ಆ ದೇವರಿದ್ದಾನೋ ಇಲ್ವೋ ಅನ್ನೋ ಸಂಶಯ ಇರಬಾರದು. ದೇವರು ನಾನು ಇಬ್ರು ಒಂದೇನೋ ಏನೋ ಸಂಶಯ ಇರಬಾರದು. ಅಥವಾ ದೇವರು ನನಗಿಂತಲೂ ಕೂಡ ಸ್ವಲ್ಪ ಸಾಮರ್ಥ್ಯದಲ್ಲಿ ಕಡಿಮೆಯೋ ಏನೋ ಅನ್ನೋ ಸಂಶಯ ಇರಬಾರದು. ನನಗೆ ಯಾವ ತರ ದುಃಖ ಇದೆಯೋ ಭಗವಂತನಿಗೂ ಅದೇ ತರ ದುಃಖ ಇದೆಯೋ ಏನೋ, ನಾನು ಯಾವ ರೀತಿ ಯಾವುದೋ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀನೋ ಭಗವಂತನು ಹಾಗೆ ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾನೋ ಏನೋ, ಈ ತರ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಇರಬಾರದು. ದ್ವೈಧ ಅಂದ್ರೆ ಒಂದು ಸಂಶಯ, ಇನ್ನೊಂದು ವಿಪರ್ಯಯ ಅಂದ್ರೆ ವಿಪರೀತ ಜ್ಞಾನ. ನಾನೇ ದೇವರು, ದೇವರಿಲ್ಲ ನಾನೇ ದೇವರು ಅನ್ಕೊಳ್ಳೋದು, ಅಥವಾ ದೇವರೇ ಇಲ್ಲ ಅಂತ ಅನ್ಕೊಳ್ಳೋದು. ದೇವರಿಂದ ಯಾವುದು ಜಗತ್ತು ನಡೀತಾ ಇಲ್ಲ, ನನ್ನಿಂದಲೇ ಎಲ್ಲವೂ ಕೂಡ ಆಗ್ತಾ ಇದೆ. ಹರಿಹಿನ ಕರ್ತ ಅಹಂಕರ್ತ, ಭಗವಂತ ಕರ್ತೃವಲ್ಲ ನಾನೇ ಕರ್ತ. ಹೀಗೆ ಕೆಲವೊಂದರ ಬಗ್ಗೆ ಸಂಶಯ ಜ್ಞಾನ, ಕೆಲವೊಂದರ ಬಗ್ಗೆ ವಿಪರೀತ ಜ್ಞಾನ. ಇದು ಚಿನ್ನ. ಚಿನ್ನ ಅಂದ್ರೆ ಛೇದವಾಗಬೇಕು, ತುಂಡರಿಸಿಕೊಂಡಿರಬೇಕು. ಆತರ ಯಾವುದೇ ರೀತಿಯಾಗಿರತಕ್ಕಂತಹ ಸಂಶಯಗಳು ಇರಬಾರದು. ವಿಪರ್ಯಯ ಸಂಶಯೋವಾಯತು ದ್ವೈಧಂತು ಅಕೃತಾತ್ಮನಾಂ. ದ್ವೈಧ ಶಬ್ದಕರ್ತ ಏನು ಅಂತ ಹೇಳಿದ್ರೆ ಆ ದ್ವೈಧ ಇಬ್ಬಂದಿತನ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಹಾಗೋ ಹೀಗೋ ಅಂತ ಸಂಶಯ ಮತ್ತು ವಿಪರೀತ ಜ್ಞಾನ. ವಿಪರ್ಯಯ ಸಂಶಯೋವ, ನಾರದ ಪುರಾಣದ ಮಾತನ್ನ ಆಚಾರ್ಯ ಮಧ್ವರು ತಮ್ಮ ಭಾಷ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಇಬ್ಬಂದಿತನ ಇದೆಯಲ್ಲ, ಅದನ್ನೇ ದ್ವೈಧ ಅಂತ ಕರೀತಕ್ಕಂಥದ್ದು. ವಿಪರ್ಯಯ ಸಂಶಯೋವ ಯತ್ ದ್ವೈಧಂ ತು ಅಕೃತಾತ್ಮನಾಂ. ದ್ವೈಧ ಯಾರಲ್ಲಿದೆಯೋ ಅವರು ಅಕೃತಾತ್ಮರು. ಅಕೃತಾತ್ಮರು ಅಂತ ಹೇಳಿದ್ರೆ ಮನಸ್ಸಿನ ನಿಯಂತ್ರಣ ಇಲ್ಲದೆ ಇರತಕ್ಕಂಥವರು. ಮನಸ್ಸು ನಿಯಂತ್ರಣ, ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸು ಇತ್ತು ಅಂತ ಆದ್ರೆ ಆಗ ಸಂಶಯ ಬರೋದಿಲ್ಲ. ಬುದ್ಧಿಯ ನಿಯಂತ್ರಣದಲ್ಲಿ, ಬುದ್ಧಿ
ಶಾಸ್ತ್ರವನ್ನ ಓದಿ, ಶಾಸ್ತ್ರವನ್ನ ಕೇಳಿ, ಆ ಶಾಸ್ತ್ರದಲ್ಲಿ ಒಳ್ಳೆ ಶ್ರವಣ ಮನನಾದಿಗಳನ್ನ ಮಾಡಿ ಇಡ್ತಾ ಇರಬೇಕು. ಅಂತ ಬುದ್ಧಿ, ಆ ಬುದ್ಧಿಯ ನಿಯಂತ್ರಣದಲ್ಲಿ ಮನಸ್ಸಿತ್ತು ಅಂತಾದ್ರೆ ಸಂಶಯ ಬರೋದಿಲ್ಲ, ವಿಪರೀತ ಜ್ಞಾನವೂ ಬರೋದಿಲ್ಲ. ಆದ್ರೆ ಯಾರು ಶಾಸ್ತ್ರ ಪ್ರವೇಶನೇ ಇರೋದಿಲ್ಲ, ಶಾಸ್ತ್ರವನ್ನ ಅಂದ್ರೆ ಗೀತೆ, ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದ ಇತ್ಯಾದಿಗಳಲ್ಲಿ ಯಾವುದನ್ನೂ ಅವರು ಓದುವ ಪ್ರಯತ್ನವನ್ನೇ ಮಾಡಿರಲಿಲ್ಲ ಅಂತವರು, ಅವರು ಅಕೃತಾತ್ಮರು. ಅಂತವರ ಮನಸ್ಸು ಯಾವತ್ತೂ ಕೂಡ ಏನಾಗಿರುತ್ತೆ, ಚಂಚಲವಾಗಿರುತ್ತೆ. ಅಥವಾ ವಿಪರೀತ ಜ್ಞಾನ, ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಳ್ಳೋದು, ಸರಿಯನ್ನ ನೋಡಿ ತಪ್ಪು ಅಂತ ತಿಳ್ಕೊಳ್ಳೋದು, ತಪ್ಪನ್ನ ನೋಡಿ ಸರಿ ಅಂತ ತಿಳ್ಕೊಳ್ಳೋದು, ದೇವರಿದ್ರು ದೇವರಿಲ್ಲ ನಾನೇ ದೇವರು ಅನ್ಕೊಳ್ಳೋದು, ಹೀಗೆಲ್ಲ ವಿಪರೀತ ಜ್ಞಾನ ಇರುತ್ತೆ. ಹೀಗೆ ಆ ಮನೋನಿಯಂತ್ರಣವಿಲ್ಲದೇನೆ ಮನಸ್ಸಿಗೆ ಸರಿಯಾಗಿರತಕ್ಕಂತಹ ಏನು ಪಾಠವನ್ನ ಕಲಿಸ್ಬೇಕು, ಮನಸ್ಸು ಏನನ್ನ ಮನನ ಮಾಡಬೇಕು, ಆ ಶ್ರವಣ ಮನನಾದಿಗಳನ್ನ ಮಾಡದೇ ಇರತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಸಂಶಯ ವಿಪರೀತ ಜ್ಞಾನಗಳು ಬರುತ್ತೆ ಅನ್ನೋದನ್ನ ಆಚಾರ್ಯ ಮಧ್ವರು ತಮ್ಮ ಭಾಷ್ಯದಲ್ಲಿ ತೋರಿಸ್ಕೊಡ್ತಾರೆ. ವಿಪರ್ಯಯ ಸಂಶಯೋವ ಯತ್ ದ್ವೈಧಂ ತತ್ ಅಕೃತಾತ್ಮನಾಂ. ಅಕೃತಾತ್ಮರು, ಮನಸ್ಸಿನ ಮೇಲೆ ನಿಯಂತ್ರಣ ಯಾರಿಗೆ ಇರೋದಿಲ್ವೋ ಅವರಿಗೆ ಈ ತರ ದ್ವೈಧ ಭಾವನೆ, ದ್ವೈಧ ಅಂದ್ರೆ ಸಂಶಯ ಅಥವಾ ವಿಪರೀತ ಜ್ಞಾನ ಇರತಕ್ಕಂಥದ್ದು. ಇನ್ನು ಭಿನ್ನದ್ವೈಧ ಆಯತಾತ್ಮನಃ, ಆಯತಾತ್ಮರಾಗಿರಬೇಕು ಅಂದ್ರೆ ಏನು, ವಿಶಾಲವಾದ ಮನಸ್ಸು. ಏನು ವಸುದೇವ ಕುಟುಂಬಕಂ ಅಂತೀವಲ್ಲ, ಹಾಗೆ ಬರೀ ನಾನು ನನ್ನ ಹೆಂಡತಿ ಮಕ್ಕಳು ಇದಲ್ಲ, ವಸುದೈವ ಕುಟುಂಬಕಂ, ಸಕಲ ಜಗತ್ತು ನಮ್ಮ ಒಂದು ಕುಟುಂಬ ಅಂತಕ್ಕಂಥ ಭಾವನೆ. ಬರೀ ನಾನು ನನ್ನ ಪರಿವಾರ ಮಾತ್ರ ನನ್ನ ಬಂಧುಗಳಲ್ಲ, ಇಡೀ ಜಗತ್ತೇ ನನ್ನ ಒಂದು ಕುಟುಂಬ, ಇಡೀ ಜಗತ್ತು ನನ್ನ ಕುಟುಂಬ ಎಂಬತಕ್ಕಂಥ ಭಾವನೆ ಇರಬೇಕು. ಹಾಗೆ ಆಯತಾತ್ಮನಃ, ವಿಶಾಲವಾದ ಒಂದು ಮನಸ್ಸನ್ನ ನಾವು ಹೊಂದಿರಬೇಕು. ಇನ್ನೊಂದು ಅರ್ಥ ಅಲ್ಲಿ ಚಿನ್ನದ್ವೈದ ಆಯತಾತ್ಮನಃ ಅಂತಲೂ ಒಂಥರ ಪದಚ್ಛೇದ, ಚಿನ್ನದ್ವೈದ ಯಥಾತ್ಮನಃ. ಆ ಸಂಶಯ ವಿಪರೀತ ಜ್ಞಾನಗಳಿಗೆ ನಾವು ಬಲಿಯಾಗಬಾರದು, ಸಂಶಯವೂ ಇರಬಾರದು, ವಿಪರೀತ ಜ್ಞಾನವೂ ಇರಬಾರದು, ಯಥಾತ್ಮರಾಗಬೇಕು. ಆತ್ಮಶಬ್ದಕ್ಕೆ ಮನಸ್ಸು, ಮನೋನಿಯಂತ್ರಣ ಇರಬೇಕು. ಮನೋನಿಯಂತ್ರಣ ಇದ್ದರೆ ಮಾತ್ರ ಸಂಶಯವನ್ನ ಹೊರಗಾಕ್ಲಿಕ್ಕೆ ಸಾಧ್ಯ, ವಿಪರೀತ ಜ್ಞಾನವನ್ನ ಹೊರಗಾಕ್ಲಿಕ್ಕೆ ಸಾಧ್ಯ. ಮನೋನಿಯಂತ್ರಣ ಇಲ್ಲ ಅಂತಾದ್ರೆ ಮನಸ್ಸು ಹೇಗೇಗೋ ಹೊರದು ಹೋಗ್ತಾ ಇದೆ, ಮನಸ್ಸು ಹೇಗೇಗೋ ಬದಲಾಗ್ತಾ ಇದೆ ಅಂತಾದ್ರೆ ಅವರು ಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಚಿನ್ನದ್ವೈದ ಯಥಾತ್ಮನಃ ಮಂತರ ಪದಚ್ಛೇದ, ಚಿನ್ನದ್ವೈದ ಆಯತಾತ್ಮನಃ, ಸಂಶಯ ವಿಪರೀತ ಜ್ಞಾನಗಳನ್ನ ಕಳೆದುಕೊಂಡು ವಿಶಾಲವಾದ ಬುದ್ಧಿಯನ್ನು ಹೊಂದಿರಬೇಕು. ವಿಶಾಲವಾದ ಬುದ್ಧಿ ಇದ್ದಾಗ ನಾವೇನಾಗ್ತೀವಿ, ಸರ್ವಭೂತ ಹಿತರಾಗ್ತೇವೆ. ಸರ್ವಭೂತ ಹಿತೇ ರಥಾಹ, ಸರ್ವಭೂತಗಳು, ಒಂದು ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ, ನಮ್ಮವರು, ನಮ್ಮ ಪಕ್ಕದ ಮನೆಯವರು, ನಮ್ಮ ಪರಿವಾರದವರು ಯಾರೇ ಇರಲಿ, ಅವರೊಂದು ಸಂಕಷ್ಟದಲ್ಲಿದ್ದಾರೆ ಅಂದ್ರೆ ಅವರ ಕಷ್ಟಕ್ಕೆ ಸ್ಪಂದಿಸುವ, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವರ ಕಷ್ಟವನ್ನ ಪರಿಹರಿಸುವ ಮನಸ್ಸು ನಮಗೆ ಬರುತ್ತೆ. ನಾವು ಸ್ವಾರ್ಥ ಭಾವನೆಯಲ್ಲಿ ಇದ್ದಾಗ ನಮಗೆ ಆ ರೀತಿಯಾಗಿರತಕ್ಕಂಥ ಯಾವುದೇ ಒಂದು ಒಳ್ಳೆತನ, ಒಳ್ಳೆ ಮನಸ್ಸು ಬರೋದೇ ಇಲ್ಲ. ನಾರದರು ಈ ಕೃತತ್ರೇತ ದ್ವಾಪರ ಯುಗದ ಮುಗಿದು ಕಲಿಯುಗ ಬರುತ್ತೆ. ಕಲಿಯುಗ ಬಂದಾಗ ಕಲವು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣ ಅಂತ ಸತ್ಯನಾರಾಯಣ ಪೂಜೆಯ ಕಥೆಯಲ್ಲಿ ನೀವು ಕೇಳಿರ್ತೀರ. ಕಲಿಯುಗ ಬಂದಾಗ ಕಲಿಯ ಪ್ರಭಾವದಿಂದ ಎಲ್ಲರೂ ಏನಾಗ್ತಾರೆ, ಪುಣ್ಯ ಕರ್ಮದಲ್ಲಿ ಆಸಕ್ತರಾಗುವುದಕ್ಕಿಂತಲೂ ಹೆಚ್ಚು ಪಾಪಕರ್ಮದಲ್ಲಿ ಆಸಕ್ತರಾಗ್ತಾರೆ. ಇದನ್ನ ತ್ರಿಕಾಲ ಜ್ಞಾನಿಗಳಾಗಿರತಕ್ಕಂಥ ನಾರದರು ತಿಳ್ಕೊಳ್ತಾರೆ, ಕಾಣ್ತಾರೆ. ಕಲಿಯುಗ ಬಂದಾಗ ಕಲಿಯ ಪ್ರಭಾವದಿಂದಾಗಿ ಮನುಷ್ಯರು ಪುಣ್ಯಕರ್ಮದಲ್ಲಿ ಪ್ರವೃತ್ತಿ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಪಾಪಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡ್ತಾರೆ ಅಂತ ನಾರದರಿಗೆ ಗೊತ್ತಾಗುತ್ತೆ. ಆಗ ಆ ಭಗವದ್ ಭಕ್ತರ ಸಂರಕ್ಷಣೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾರದರು ಏನ್ ಮಾಡ್ತಾರೆ, ಭಗವಂತನ ಬಳಿಗೆ ಹೋಗಿ ನಿನ್ನ ಭಕ್ತರ ಸಂರಕ್ಷಣೆಗೋಸ್ಕರವಾಗಿ ಯಾವುದಾದ್ರೂ ಒಂದು ಪೂಜೆಯನ್ನ, ವ್ರತವನ್ನ ವಿಧಾನ ಮಾಡುವಂತ ಕೇಳಿದಾಗ ಭಗವಂತ ಏನ್ ಮಾಡ್ತಾನೆ, ಆ ಸತ್ಯನಾರಾಯಣ ಪೂಜೆಯ ಒಂದು ವಿಧಾನವನ್ನ ಉಪದೇಶ ಮಾಡ್ತಾನೆ ಅಂತ ಕಥೆಯಲ್ಲಿ ಬಂದಿರುತ್ತೆ. ಯಾಕಂದ್ರೆ ನಾರದರು ನೋಡಿ ತಮಗೋಸ್ಕರ ಹೋಗಿ ವರ ಕೇಳಿದ್ದಲ್ಲ ದೇವರ ಹತ್ರ. ಕಲಿಯುಗ ಬಂದಾಗ ಕಲಿಯುಗದ ಜನರು ಕಲಿಯ ಪ್ರಭಾವದಿಂದ ಕೆಟ್ಟ ಮಾರ್ಗದಲ್ಲಿರ್ತಾರೆ. ಕೆಟ್ಟ ಮಾರ್ಗದಲ್ಲಿದ್ದಾಗ ಕೆಟ್ಟದ್ದೇ ಆಗತ್ತೆ ಹೊರತು ಒಳ್ಳೇದಾಗುವುದಿಲ್ಲ. ಅವರು ಕೆಟ್ಟದ್ದನ್ನ ಮಾಡಬಾರದು, ಒಳ್ಳೆಯದನ್ನ ಪಡಿಬೇಕು, ಒಳ್ಳೆಯದನ್ನ ಮಾಡಿ ಒಳ್ಳೆತನದಲ್ಲಿರಬೇಕು, ಒಳ್ಳೆ ಫಲವನ್ನ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾರದರು ಹೋಗಿ ಭಗವಂತನ ಬಳಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅದು ಸರ್ವಭೂತ ಹಿತೇ ರಥಾಹ, ತಮ್ಮ ಸ್ವಾರ್ಥಕ್ಕೋಸ್ಕರ ವರ ಕೇಳಿದ್ದಲ್ಲ ದೇವರ ಹತ್ರ ಹೋಗಿ, ಕಲಿಯುಗದ ಜನರ ಸಂರಕ್ಷಣೆಗೋಸ್ಕರವಾಗಿ ಹೋಗಿ ನಾರದರ ಬಳಿ ನಾರದರು ಭಗವಂತನ ಬಳಿ ವರವನ್ನು ಕೇಳ್ತಾ ಇದ್ದಾರೆ. ಹೀಗೆ ಎಲ್ಲರ ಬಗ್ಗೆಯೂ ಕೂಡ ಒಂದು ಒಳ್ಳೆ ಅಂತಃಕರಣ ಇರಬೇಕು, ಒಂದು ಒಳ್ಳೆ ಭಾವನೆ ಇರಬೇಕು. ಹಾಗೆ ಸರ್ವಭೂತ ಹಿತೇ ರಥಾಹ ಒಂದರ್ಥ. ಹೀಗೆ ಎಲ್ಲರಲ್ಲಿಯೂ ಕೂಡ ಎಲ್ಲರ ಹಿತದಲ್ಲಿಯೂ ನಾವು ಆಸಕ್ತಿಯನ್ನು ಹೊಂದಿರಬೇಕು. ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯಾಹ, ನಾವು ನಿತ್ಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರ್ಲಿ. ಸರ್ವೇ ಅಂದ್ರೆ ಅರ್ಥ ಏನು? ಹಾಗಾದ್ರೆ ಯಾರೋ ಒಬ್ಬ ಭಯೋತ್ಪಾದಕ, ಯಾರೋ ಒಬ್ಬ ದೇಶದ್ರೋಹಿ, ಯಾರೋ ಒಬ್ಬ ಕಳ್ಳ, ಯಾರೋ ಒಬ್ಬ ವ್ಯಭಿಚಾರಿ ಅವನು ಸುಖವಾಗಿರ್ಬೇಕು ಅಂತ ಅರ್ಥ ಅಲ್ಲ. ಅವರಿಗೆ ಅವರ ತನಕ್ಕೆ ಅವರ ಕ್ರಿಯೆಗೆ ಅನುಗುಣವಾಗಿ ಶಿಕ್ಷೆ ಸಿಕ್ಕಿದ್ರೆ ಮಾತ್ರ ಸಜ್ಜನರು ಸುಖವಾಗಿರ್ಲಿಕ್ಕೆ ಹಿತವಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಅರ್ಥ ಏನು? ದುಷ್ಟರನ್ನ ಬಿಟ್ಟು ಕೆಟ್ಟ ಕೆಲಸವನ್ನ ಮಾಡುವವರನ್ನ ಬಿಟ್ಟು ಉಳಿದವರೆಲ್ಲ ಸುಖವಾಗಿರ್ಲಿ ಅಂತ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ. ಸರ್ವಭೂತ ಹಿತೇ ರಥ ಅಂದ್ರೆ ಈ ಅಂಶ ನೆನಪಿಟ್ಕೊಳ್ಬೇಕು ಯಾವತ್ತೂ ಕೂಡ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅರ್ಥ ಅಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೆಟ್ಟವನಿಗೆ ತನ್ನ ಕೆಟ್ಟತನ ಚೆನ್ನಾಗಿ ನಡಿಬೇಕು, ಅದೇ ಅವನಿಗೆ ಒಳ್ಳೇದು. ಒಬ್ಬ ಕಳ್ಳತನ ಒಳ್ಳೇದಾದಷ್ಟು ನನಗೆ ಒಳ್ಳೇದಾದ, ಹೆಚ್ಚೆಚ್ಚಾದಷ್ಟು ನನಗೆ ಒಳ್ಳೇದಾಯ್ತು ಅಂತಾನೆ. ಒಬ್ಬ ವ್ಯಭಿಚಾರಿ ತಾನು ಹೆಚ್ಚೆಚ್ಚು ವ್ಯಭಿಚಾರ ಕೃತ್ಯಗಳನ್ನ ಮಾಡಿದಷ್ಟು ನನಗೆ ಒಳ್ಳೇದಾಯ್ತು, ನನಗೆ ಒಳ್ಳೇದಾಗ್ತಾ ಇದೆ ಅನ್ಕೊಂತಾನೆ ಅಲ್ವಾ. ಒಬ್ಬ ದೇಶದ್ರೋಹಿ ಹೆಚ್ಚೆಚ್ಚು ದೇಶದ್ರೋಹದ ಕೆಲಸಗಳನ್ನ ಮಾಡಿದಷ್ಟು ತನಗೆ ಒಳ್ಳೇದಾಯ್ತು ಅನ್ಕೊಂತಾನೆ. ಹಾಗಾಗಿ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅರ್ಥ ಅಲ್ಲ. ಮತ್ತೇನು, ಅವರಿಗೆ ಆಯಾಯ ಕ್ರಿಯೆಗಳಿಗೆ ಅವರ ಮನಸ್ಸಿಗೆ ಅನುಗುಣವಾಗಿ ಅವರ ಪಾಪಕ್ಕೆ ಅನುಗುಣವಾಗಿ ಶಿಕ್ಷೆ ಸಿಗ್ತಾ ಹೋಗ್ಬೇಕು. ಆಗ ಸಜ್ಜನ ಸಮುದಾಯಕ್ಕೆ ಒಳ್ಳೇದಾಗ್ತಕ್ಕಂಥ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅರ್ಥ ಏನು? ಸಕಲ ಸಜ್ಜನರಿಗೆ ಒಳ್ಳೇದಾಗ್ಲಿ. ಯಾರು ಒಳ್ಳೆ ಮಾತಾಡ್ತಾರೋ, ಒಳ್ಳೆ ಮನಸ್ಸಿದೆಯೋ, ಒಳ್ಳೆ ಕೆಲಸ ಮಾಡ್ತಾರೋ ಅಂತವ್ರಿಗೆ ಒಳ್ಳೇದಾಗ್ಲಿ ಅಂತ ಅರ್ಥ. ಅದನ್ನೇ ನಾವು ನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಹ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಎಲ್ಲ ಸಜ್ಜನರು ಸುಖವಾಗಿರ್ಲಿ. ಸರ್ವೇ ಸಂತು ನಿರಾಮಯಾಹ, ಸಕಲ ಸಜ್ಜನರಿಗೂ ಆಮಯಗಳು ಅಂದ್ರೆ ರೋಗಗಳು ಬಾರದೇ ಹೋಗ್ಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಸಕಲ ಸಜ್ಜನರು ಕೂಡ ನಿರಂತರವಾಗಿ ಜೀವನದಲ್ಲಿ ಮಂಗಳವನ್ನೇ ಕಾಣ್ಲಿ. ಅವರಿಗೆ ಅವರ ಅಮಂಗಳಗಳು ದೂರವಾಗ್ಲಿ, ಮಂಗಳಗಳು ಕಾಣ್ಲಿ ಅವರಿಗೆ. ಮಾ ಕಶ್ಚಿತ್ ದುಃಖ ಭಾಗ್ವೆ, ಯಾವ ಸಜ್ಜನರಿಗೂ ಕೂಡ ದುಃಖ ಬರುವುದು ಬೇಡ, ಸುಖವೇ ಬರಲಿ ಎಂಬುದಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಎಲ್ಲ ನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಲ್ವಾ. ಹಾಗೆ ಸರ್ವಭೂತ ಹಿತೇ ರಥಾಃ, ಸಕಲ ಸಜ್ಜನ ಸಮುದಾಯಕ್ಕೆ, ಅದು ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಮರ ಗಿಡ ಬಳ್ಳಿ, ಒಬ್ಬ ಮನುಷ್ಯ, ನಮ್ಮ ಸಂಬಂಧಿ ಅಲ್ಲೇ ಇದ್ದವನು, ನಮ್ಮ ಹೆಂಡತಿ ಮಕ್ಕಳು, ಗಂಡ ಅಣ್ಣ ತಮ್ಮ, ಯಾರು ಬೇಕಾದ್ರೂ ಆಗಿರ್ಲಿ, ಒಳ್ಳೆಯವರು ಅಂತ ಆದ್ರೆ ಅವ್ರಿಗೆ ಒಳ್ಳೇದಾಗಬೇಕು. ಅದಕ್ಕೆ ಒಳ್ಳೆಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ಭಾವನೆ, ಅದು ಸರ್ವಭೂತ ಹಿತೇ ರಥಾಃ. ಇದು ಒಂದು ಅರ್ಥ ಇದಕ್ಕೆ. ಇನ್ನೊಂದು ಅರ್ಥ ಏನು ಅಂದ್ರೆ ಸರ್ವಭೂತ ಹಿತ. ಸರ್ವಭೂತರು ಅಂದ್ರೆ ಏನು? 84 ಲಕ್ಷ ಜೀವಿಗಳು, ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೆ ಎಲ್ಲರೂ ಕೂಡ ಸರ್ವಭೂತರು. ಸರ್ವ ಅಂದ್ರೆ ಎಲ್ಲ, ಭೂತ ಶಬ್ದಕ್ಕೆ ಭವಂತೀತಿ ಭೂತಾಹ, ಯಾರು ಹುಟ್ಟಿದ್ದಾರೋ ಅವರೆಲ್ಲರೂ ಭೂತರು. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರವರೆಗೂ ಎಲ್ಲರಿಗೂ ಕೂಡ ಜನ್ಮ ಅಂತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ವಭೂತರು. ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಕ್ಕಂಥವನು ಯಾರು? ಆ ಭಗವಂತ, ತಾಯಿಯಾದ ಲಕ್ಷ್ಮೀನಾರಾಯಣ ದೇವರು. ನಮ್ಮೆಲ್ಲರ ಹಿತವನ್ನ ಬಯಸ್ತಕ್ಕಂಥವರು ಆ ಲಕ್ಷ್ಮೀನಾರಾಯಣ ದೇವರು. ಹಾಗಾಗಿ ಸರ್ವಭೂತ ಹಿತರು ಅಂದ್ರೆ ಆ ಲಕ್ಷ್ಮೀನಾರಾಯಣ ದೇವರು. ಅವರಲ್ಲಿ ಹಿತೆ ಅನ್ನೋದು ಸಪ್ತಮಿ ಭಕ್ತಿ. ಸರ್ವಭೂತ ಹಿತೆ ರಥಾಹ, ಸರ್ವಭೂತ ಹಿತರಲ್ಲಿ, ಸರ್ವಭೂತಗಳಿಗೂ ಹಿತವನ್ನ ಬಯಸ್ತಕ್ಕಂತಹ ಲಕ್ಷ್ಮೀನಾರಾಯಣ ದೇವರಲ್ಲಿ, ಆ ಭಗವಂತನಲ್ಲಿ ರಥಾಹ ಅಂದ್ರೆ ಆಸಕ್ತಿ. ಬೇರೆ ಯಾವುದರ ಬಗ್ಗೆಯೂ ಕೂಡ ಲೌಕಿಕ ವಿಚಾರಗಳಲ್ಲಿ ಆಸಕ್ತಿ ಇಲ್ಲವೇ ಇಲ್ಲ. ವಿಪರೀತವಾಗಿರ್ತಕ್ಕಂಥ ಆಸಕ್ತಿ ಯಾವುದರ ಬಗ್ಗೆ ಅಂದ್ರೆ ಆ ಭಗವಂತನ ಸೇವೆ, ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ಕಥಾಶ್ರವಣ, ಭಗವದ್ಭಕ್ತರ ಒಂದು ಸಮ್ಮೇಳನ, ಇವುಗಳ ಬಗ್ಗೆ ಆಸಕ್ತಿ ಹೊರತು ಮತ್ಯಾವುದರ ಬಗ್ಗೆಯೂ ಕೂಡ ಹೆಚ್ಚಿನ ಆಸಕ್ತಿ ಇಲ್ಲ. ಹಸಿವು ಪರಿಹಾರಕ್ಕೋಸ್ಕರ ತಿನ್ನೋದು, ವಾಸಕ್ಕೋಸ್ಕರವಾಗಿ ಒಂದು ಮನೆ, ಹೀಗೆ ಲೌಕಿಕ ಪ್ರಾಪಂಚಿಕ ಪ್ರಪಂಚ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟರ ಬಗ್ಗೆ ಮಾತ್ರ ಇರ್ತಾರೆ. ಮುಖ್ಯವಾಗಿ ದೇವರ ಒಂದು ಆಲೋಚನೆಯಲ್ಲೇ ರಥರಾಗಿರ್ತಕ್ಕಂಥವ್ರು. ರಥ ಅಂದ್ರೆ ಆಸಕ್ತರು ಅಂತ ಅರ್ಥ. ಸರ್ವಭೂತ ನಾವೆಲ್ಲರೂ, ನಮ್ಮೆಲ್ಲರ ಹಿತವನ್ನ ಯಾವಾಗಲೂ ಬಯಸ್ತಕ್ಕಂಥವನು ಆ ಭಗವಂತ, ಆ ಲಕ್ಷ್ಮೀದೇವಿ. ಅವರಲ್ಲಿ ಹಿತೆ ಅನ್ನೋದು ಸಪ್ತಮಿ ಭಕ್ತಿ. ಆ ಲಕ್ಷ್ಮೀನಾರಾಯಣ ದೇವರಲ್ಲಿ ರಥಾಹ, ಆಸಕ್ತರಾಗಿರತಕ್ಕಂಥವರು. ಮತ್ತು ಕ್ಷೀಣಕಲ್ಮಷಃ ಆಯಿತು, ಚಿನ್ನದ್ವೈದ ಆಯತಾತ್ಮನಃ ಆಯಿತು, ಸರ್ವಭೂತ ಹಿತೇ ರಥಾಹ. ಇಂತಹ ವ್ಯಕ್ತಿಗಳು ಯಾರಿದ್ದಾರೋ ಇವರೇ ಋಷಯ. ಇವರು ಜ್ಞಾನಿಗಳು. ಋಷಿಗಳು ಅಂತ ಹೇಳಿದ್ರೆ ಒಂದು ಕಾವಿ ಬಟ್ಟೆ ಹಾಕೊಂಡು ಅಥವಾ ಗೆಡ್ಡ ಮೀಸೆ ಇಟ್ಕೊಂಡು ಋಷಿಗಳಾಗೋದಿಲ್ಲ. ಯಾರು ಈ ಎಲ್ಲಾ ಒಂದು ಸದ್ಗುಣಗಳನ್ನ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೋ ಅವರು ಋಷಿಗಳು. ಇಂತಹ ಋಷಿಗಳು ನಿರ್ವಾಣಂ ಬ್ರಹ್ಮ ಲಭಂತೆ. ನಿರ್ವಾಣಂ ಅಥವಾ ನಿರ್ವಾಣಂ, ನಿರ್ವಾಣ ಶಬ್ದಕ್ಕರ್ಥ ನೆನ್ನೆ ಪಾಠದಲ್ಲೇ ಬಂದಿದೆ. ಪ್ರಾಕೃತ ಶರೀರ ರಹಿತನಾದಂತ ಭಗವಂತ. ಬಾಣ ಅಂದ್ರೆ ಶರೀರ,
ಪ್ರಾಕೃತ ಶರೀರವನ್ನೇ ನಮಗೆಲ್ಲ ಇರುವಂತ ಪಾಂಚಭೌತಿಕವಾದ ಗುಣತ್ರಯಯುಕ್ತವಾದ ಶರೀರವನ್ನ ಬಾಣ ಅಂತ ಕರೆಯೋದು. ಇಂತಹ ಇಂತಹ ಶರೀರರಹಿತನಾಗಿರತಕ್ಕಂಥ ಭಗವಂತ ಅವನು ನಿರ್ವಾಣ ಅಂತ. ನಿರ್ವಾಣಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ, ಅವನನ್ನು ಹೊಂದುತ್ತಾರೆ. ಅಲ್ಲಿಗೆ ದೇವರನ್ನ ಯಾರು ಪಡಿಬಹುದು ಅಂತ ಹೇಳಿದ್ರೆ, ಈ ಎಲ್ಲಾ ಗುಣಗಳನ್ನ ಯಾರು ಮೈಗೂಡಿಸಿಕೊಳ್ತಾರೋ ಅವರೇನಾಗ್ತಾರೆ, ಋಷಿಗಳಾಗ್ತಾರೆ. ಋಷಿಗಳಾಗೋದು ಅಂದ್ರೆ ಗಡ್ಡ ಮೀಸೆ ಬಿಟ್ಟುಕೊಂಡು ಕಾವಿ ಬಟ್ಟೆ ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ಫಿಲಂಗಳಲ್ಲಿ ತೋರಿಸ್ತಾರೋ, ಚಲನಚಿತ್ರಗಳಲ್ಲಿ ತೋರಿಸಿದಂತ ಒಂದು ವೇಷ ಅಲ್ಲ ಋಷಿ ಅನ್ನುವಂಥದ್ದು. ಅದೊಂದು ಭಾವನೆ, ಅದೊಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನ ಯಾರು ತಮ್ಮದಾಗಿಸಿಕೊಳ್ತಾರೋ, ಆ ವ್ಯಕ್ತಿತ್ವವನ್ನ ಯಾರು ನಿರ್ಮಾಣ ಮಾಡಿಕೊಳ್ತಾರೋ ಅಂತವರೆಲ್ಲರೂ ಋಷಿಗಳಾಗ್ತಾರೆ. ಅಂದ್ರೇನು, ಈ ಎಲ್ಲಾ ಗುಣಗಳು ತಮ್ಮ ಎಲ್ಲ ಪಾಪಗಳನ್ನ ಕಳೆದುಕೊಳ್ಬೇಕು. ಸಂಶಯ ವಿಪರೀತ ಜ್ಞಾನಗಳು, ಶಾಸ್ತ್ರದ ಬಗ್ಗೆ, ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತನ ಬಗ್ಗೆ, ಭಗವಂತನಿಂದ ನಿರ್ಮಾಣವಾದ ಜಗತ್ತಿನ ಬಗ್ಗೆ ಸಂಶಯವೂ ಇರಬಾರದು, ವಿಪರೀತ ಜ್ಞಾನವೂ ಇರಬಾರದು. ವಿಶಾಲವಾದ ದೃಷ್ಟಿ, ವಸುದೈವ ಕುಟುಂಬಕಂ ಎಂಬಂತೆ ವಿಶಾಲವಾದ ಒಂದು ದೃಷ್ಟಿಕೋನ ಇರಬೇಕು. ಮತ್ತು ಯಥಾತ್ಮನಃ, ಇಂದ್ರಿಯಗಳ ನಿಯಂತ್ರಣ ಇರಬೇಕು. ಎಲ್ಲರಿಗೂ ಅಂದ್ರೆ ಸಜ್ಜನರಿಗೆಲ್ಲರಿಗೂ ಕೂಡ ಹಿತವಾಗ್ಲಿ. ಅವನು ಎಷ್ಟೋ ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ನಮ್ಮವರಲ್ಲ, ಅವ್ರಿಗೆ ಯಾಕೆ ಒಳ್ಳೇದಾಗ್ಬೇಕು ಅಂತ ಇರಬಾರ್ದು, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಒಂದು ಭಾವನೆ ಇರಬೇಕು. ಹೀಗೆ ಇವರು ಋಷಿಗಳು. ಇಂತಹ ಋಷಿಗಳು ಭಗವಂತನನ್ನ ಸೇರುತ್ತಾರೆ. ಕ್ಷೀಣಕಲ್ಮಷಾಹ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಎಂಬ ಎಲ್ಲಾ ಪಾಪಗಳ ಕೊಳೆಯನ್ನು ಕಳೆದುಕೊಂಡ ಖಿನ್ನದ್ವೈದಾಯತಾತ್ಮನಃ, ಸಂಶಯ ಮತ್ತು ವಿಪರೀತ ಜ್ಞಾನವನ್ನು ಕತ್ತರಿಸಿಕೊಂಡು ವಿಶಾಲವಾದ ಬುದ್ಧಿಯನ್ನು ಹೊಂದಿರುವಂತಹ, ಅಥವಾ ಖಿನ್ನದ್ವೈದ ಸಂಶಯ ಮತ್ತು ವಿಪರೀತ ಜ್ಞಾನವನ್ನು ಕಳೆದುಕೊಂಡವರಾಗಿ, ಯಥಾತ್ಮನಃ ಇಂದ್ರಿಯಗಳ, ಮುಖ್ಯವಾಗಿ ಮನಸ್ಸಿನ ನಿಯಂತ್ರಣವನ್ನು ಸಂಪಾದಿಸಿರುವಂತಹ, ಸರ್ವಭೂತ ಹಿತೇರತಾಹ ಸಕಲ ಸಜ್ಜನರಿಗೂ ಕೂಡ ಒಳ್ಳೆಯದಾಗಲಿ ಎಂಬ ಭಾವನೆಯನ್ನು ಹೊತ್ತಿರುವಂತಹ, ಅಥವಾ ಇನ್ನೊಂದರ್ಥ ಸರ್ವಭೂತ ಹಿತೆ, ಸಕಲ ಭೂತಗಳ ಹಿತವನ್ನ ಬಯಸುವಂತಹ ಭಗವಂತನಲ್ಲಿ ರತಾಹ ಆಸಕ್ತರಾಗಿರುವಂತಹ ಋಷಯ ಜ್ಞಾನಿಗಳು. ನಿರ್ವಾಣಂ ಬ್ರಹ್ಮ, ನಿರ್ವಾಣ ಪ್ರಾಕೃತ ಶರೀರ ರಹಿತನಾಗಿರುವಂತಹ ಬ್ರಹ್ಮ, ಗುಣಪರಿಪೂರ್ಣನಾಗಿರತಕ್ಕಂಥ ಭಗವಂತನನ್ನು ಲಭಂತೆ ಹೊಂದುತ್ತಾರೆ. ಅಲ್ಲಿಗೆ ಭಗವಂತನ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಯಾರಿಗಾಗತ್ತೆ ಅಂದ್ರೆ, ಈ ಗುಣಗಳು ಯಾರಲ್ಲಿ ಇದೆಯೋ, ಈ 4 ಗುಣಗಳು ಯಾರಲ್ಲಿ ಇದೆಯೋ ಅವರಿಗೆ ಭಗವತ್ ಪ್ರಾಪ್ತಿ ಆಗುತ್ತದೆ. ಲಭಂತೆ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣಕಲ್ಮಷಾಃ ಖಿನ್ನದ್ವೈಧಾಯತಾತ್ಮಾನಃ ಸರ್ವಭೂತ ಹಿತೇರತಾಃ. ಶ್ರೀಕೃಷ್ಣಾರ್ಪಣಮಸ್ತು.